ಹೇಯ್ ಎಂಥ ಕರ್ಮನ್ರಪ್ಪ. ನಮ್ಮ ದೇಶದಲ್ಲಿ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ಸು ಕಾನೂನು ಅಂತ ಮಾಡಿಟ್ಟಾರೆ ಜನ. ಈ ಖಾಡಿ ಯುದ್ಧ ಏನು ಶುರು ಆಯಿತೋ ಆವಾಗಲಿಂದ ಆ ಎಲ್ ಪಿ ಜಿ ಸಿಲಿಂಡ್ರು ಒಲ ರಂಪ. ಅದಕ್ಕೆ ಎಣ್ಣೆ ತುಪ್ಪ ಸುರ್ಕೊಂಡು ಆಪೋಸಿಟ್ ಪಾರ್ಟಿ ಕಾಂಗ್ರೆಸ್ಸು ಇವರು ಜನಗಳೆಲ್ಲ ಸೇರ್ಕೊಂಡು ಹೆಂಗೆಂಗೋ ಮಾಡಿ ಒಟ್ಟಿಗೆ ಉದ್ದ 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 ಉದ್ದನೇ ಲೈನ್ಗಳು ಎಲ್ ಪಿ ಜಿ ಸಿಲಿಂಡ್ರ್ ಇಟ್ಕೊಂಡು ಜನ ನಿಂತ್ಕೊಂಡು ಅವ್ರ ಬಾಯಲ್ಲಿ ಅವರೇ ಸ್ವಂತ ಹೇಳೋದೋ ಅಥವಾ ಇವ್ರು ಹೇಳ್ಕೊಟ್ಟಿದ್ದು ಹೇಳೋದೋ ಏನೋ ಒಂದು ಮಣ್ಣಂಗಟ್ಟಿ. ಇದು ಸ್ಟಾರ್ಟಾಗಿ ಒಂದು 4-5 ದಿನ ಆಯ್ತೇನೋ ನಿಲ್ಲತ್ತೆ ಎಲ್ಲ ಮ್ಯಾಟರು. ನರೇಂದ್ರ ಮೋದಿ ಎಷ್ಟು ಅಲ್ಲ, ನಾನು ಹೇಳ್ತೀನಿ, ಈ ಎಲ್ಲಿಂದ ಬರಬೇಕು ಅದು ಆ ಜಾಗದಲ್ಲೇ ಬಾಂಬ್ ಹಾಕ್ಬಿಟ್ಟು ಗಿರಬರ ಆಯಿಲೆಲ್ಲ ಸುಟ್ಟು ಹೋಗಿ ಆಕಾಶಕ್ಕೆ ಹೋಗಿ ಅಲ್ಲಿಂದ ಆ್ಯಸಿಡ್ ಇದು ಎಲ್ಲ ಸುರಿಯೋಕ್ಕೆಲ್ಲ ಶುರು ಆಗೋದಂತ. ಇಲ್ಲಿ ಅವ್ರ ಹತ್ರ ಕಳಿಸೋ ಜಾಗದಲ್ಲೇ ಇಲ್ಲ ಎಲ್ ಪಿ ಜಿ. ಇನ್ನು ಈಗ ನರೇಂದ್ರ ಮೋದಿ ನಿಮಗೆ ಮಾತ್ರ ಮಾಯಾಮಂತ್ರ ಮಾಡಿ ತಗೊಬಂದು ಕೊಡ್ಬೇಕಾ? ನಿಮಗೆ ಕಾಮನ್ ಸೆನ್ಸ್ ಅನ್ನೋದು ಇಲ್ಲಕ್ಕೆಲ್ಲ ಜನಗಳಿಗೆ. ನಾನು ಕೂತ್ಕೊಂಡು ಯೋಚಿಸ್ತಿದ್ದೆ, ಸುಮ್ಮನೆ ನೋಡ್ತಾ ಇದ್ದೆ, ಹಂಗೆ ಇದನ್ನ ಇಲ್ಲಕ್ಕೆ ಅಲ್ವಾ ದೇವ್ರೆ ಅಂತ. ಆವಾಗ ನಾನು ಅಬ್ಸರ್ವ್ ಮಾಡಿದೆ ಒಂದು ವಿಚಾರ. ಒಂದಷ್ಟು ಜನಗಳು ಸಿಲಿಂಡ್ರು ಕಾಣಂಗೆ ಇಟ್ಕೊಂಡಿದ್ದಾರೆ. ಒಂದಷ್ಟು ಜನಗಳು ಬಟ್ಟೆ ಸುತ್ಕೊಳ್ಳೋದು, ಚೀಲ ಮುಚ್ಕೊಳ್ಳೋದು, ಹಿಂಗೆಲ್ಲ ತಗೊಂಬಂದವ್ರೆ. ಯಾಕೆ ಹಂಗೆಲ್ಲ ಮಾಡ್ತಾರೆ ಅಂತಂದರೆ, ಎಲ್ ಪಿ ಜಿ ಸಿಲಿಂಡ್ರುಗಳನ್ನ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಲ್ಲೆಲ್ಲ ಹಿಡ್ಕೊಂಡು ಓಡಾಡಂಗಿಲ್ಲ, ಇದು ಕಾನೂನು. ಅದು ಗೊತ್ತವರಿಗೆ, ಆಯಿತಾ? ಅಂದರೂ ಮಾತ್ರ ಮುಚ್ಕೊಂಡೇ ತಗೊಬಂದವರು ಸಾಲಲ್ಲೂ ಹಂಗೆ ಹಿಡ್ಕೊಂಡಿರ್ತಾರೆ ಎಡ್ಜಿ ಕಂಪನಿಗಳು. ಇವ್ರಿಗೆ ಏನು ಮಾಡಬೇಕು? ಇವ್ರಿಗೆ ಕೇಳ್ಬೇಕಲ್ವ ಜನ ಯಾರು? ಏನಕ್ಕೆ ಮುಚ್ಕೊಂಬಂದಿದ್ದೀರ ಹಿಂಗೆ? ಏನಕ್ಕೆ? ಫುಲ್ ಗ್ಯಾಸ್ ಖಾಲಿ ಆಗಿದೆ ಅಂತ ಅಂದಮೇಲೆ, ಸಿಲಿಂಡ್ರ್ ಒಳಗಡೆ ಗ್ಯಾಸೇ ಇಲ್ಲ ಅಂತ ಅಂದಮೇಲೆ ಅದಕ್ಕೆ ಬುರ್ಕ ಯಾಕೆ ಹಾಕೊಂಬಂದಿದ್ದೀರಾ ಅಂತ. ಅದು ನನ್ನ ತಲೆ ಒಳಗೆ ಈಗ ಫ್ಲ್ಯಾಶ್ ಆಗಿದೆ ಒಂದು ಸಣ್ಣ ಕ್ವಶನ್. ಆನ್ಸರ್ ಮಾಡ್ರಲ್ಲ. ಹೆಡ್ಚಿ ಕಂಪನಿಗಳ ತಲೆ ಒಳಗಡೆ ಏನಾರು ಬುದ್ಧಿ ಇಟ್ಕೊಂಡಿದ್ರೆ ಹಾಂ, ದಾರಿಲಿ ಗೊತ್ತಾದ ಸಿಲಿಂಡ್ರ್ ಎಲ್ ಪಿ ಜಿ ನರೇಂದ್ರ ಮೋದಿ ಹೆಸರಲ್ಲಿ ಅಂತ ಅಂದ್ಬಿಟ್ಟು ಅವರೆಲ್ಲ ಬುಟ್ಟು ಕಳಿಸೋರೆ. ಬಾಕಿ ಜನಗಳದೆಲ್ಲ ಬಂದ್ ಮಾಡಿ ಇಟ್ಕೊಂಡಿದ್ದಾರೆ. ಹಡಗ ಅಂದರೆ ಏನು ಏರೋಪ್ಲೇನ್ ಸ್ಪೀಡಲ್ಲಿ ಬರ್ಬೇಕಾ? ಅದು ಬರೋ ಸ್ಪೀಡಲ್ಲೇ ಬರೋದು. ಅದು ಬರೋ ತನಕ ತಡ್ಕೋಬೇಕು. ಇಷ್ಟು ದಿನ ಹೆಂಗೆ ಬದುಕಿದ್ರಿ? ಹಳ್ಳಿಯಲ್ಲಿ ಎಲ್ಲ ಜನಗಳು ಒಲೆ ಒಳಗಡೆ ಅದೇನಂತಾರೆ ಕಟ್ಟಿಗೆ ಯೂಸ್ ಮಾಡ್ಕೊಂಡು ಬದುಕಿದ್ರಿ. ಆ ಸಿಟಿ ಜನಗಳೆಲ್ಲ ಏನೋ ಕಾಯಿಲ್ ಇದು ಸ್ಟವ್ಗಳು ಅದು ಇದು ಏನೆಲ್ಲ ಬದುಕಿದ್ರಿ ಅಲ್ವಾ? ಈಗಲೂ ಹಂಗೆ ಮಾಡ್ಕೊಳ್ಳಿ. ಮೋದಿ ಏನಾಗಂದ್ರೆ ಮಾಟ ಮಂತ್ರ ಮಾಡಿಬಿಟ್ಟು ತಗೊಬರ್ಬೇಕು, ಆಕಾಶದಿಂದ ಇಳಿಸ್ಬೇಕಾ ಎಲ್ ಪಿ ಜಿ? ಕ್ರೂಡ್ ಆಯಿಲ್ ಅಂತ ಏನಿರ್ತದೋ ಅಂದರೆ ಅದು ಹೇಳಕ್ಕೆ ಬರೋಕ್ಕಿಲ್ಲ ನನಗೆ. ಕ್ರೂಡ್ ಅಂದರೆ ಒರಿಜಿನಲಿ ಹೆಂಗೆ ಬಂದಿತ್ತು ನೆಲದಿಂದ ಅಷ್ಟೇ. ಅದ್ರ ರಿಫೈನರಿ ಅಂತ ಏನು ಮಾಡ್ತಾರೋ ಅದನ್ನ ಸಪ್ರೇಟ್, ಇದನ್ನು ಸಪ್ರೇಟ್, ಪೆಟ್ರೋಲ್ ಸಪ್ರೇಟ್, ಡೀಸೆಲ್ ಸಪ್ರೇಟು, ಎಲ್ ಪಿ ಜಿ ಸಪ್ರೇಟು, ಸಿ ಎನ್ ಜಿ ಸಪ್ರೇಟು ಇದೆಲ್ಲ ಮಾಡ್ತಾರೋ. ಅದರೊಳಗಡೆ ಬರೋದು ಎಲ್ ಪಿ ಜಿ ಬರೀ 2 ಇಲ್ದರೆ 3% ಅಂತೆ ಅಷ್ಟೇ. ಎಲ್ಲಿ ತಗೋಬೇಕು ನರೇಂದ್ರ ಮೋದಿ ನಿಮಗೆ ಆಯಿಲು? ಅಂದರೂ ಮಾಡ್ತಾ ಇದ್ದಾರಲ್ಲ ಟ್ರೈ, ಬಿಡ್ತಾ ಇದ್ದಾರಲ್ಲ ನಮ್ಮ ದೇಶದ ಹಡ್ಗೆಲ್ಲನೂ ಬಿಟ್ಟಾರೆ ಅಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿಗೆ ಬರೋಕೆ ಒಂದು ಸ್ವಲ್ಪ ಟೈಮ್ ಹಿಡಿತದೆ. ತಡ್ಕೊಳ್ಳಿ ಒಂದು ಸ್ವಲ್ಪ, ಏನಾರೋ ಒಂದು ಮಾಡ್ಕೊಳ್ಳಿ. ಇಲ್ಲ ಪುಟ್ಟಿಗೆ ಎಲ್ಲರೂ ಅಲ್ಲಿ ಗಿರ ಬರ ಆಯಿಲ್ ವೆಲ್ಗಳು ಎಷ್ಟಿದಾವೋ ಎಲ್ಲದಕ್ಕೂ ಬಾಂಬ್ ಮಾಡ್ಬಿಟ್ಟ ಟ್ರಂಪಪ್ಪ ಅಂತ ಹೇಳಿದ್ರೆ ಅವಾಗ ಏನು ಮಾಡ್ತೀರಿ? ಕಾಮನ್ ಸೆನ್ಸ್ ಅನ್ನೋದು ಇಲ್ವ ನಿಮಗೆ? ಕಾಮನ್ ಸೆನ್ಸ್ ಅಂದರೆ ಕನ್ನಡದಲ್ಲಿ ಸಾಮಾನ್ಯ ಜ್ಞಾನ ಅಂತಾರೆ, ಆಯ್ತಾ? ರಿಸರ್ವ್ ಪಸರ್ವ್ ಏನು ಇಟ್ಕೊಂಡಿರ್ತಾರೋ ಎಲ್ಲ ದೇಶದವರು ಒಂದಷ್ಟು ರಿಸರ್ವ್ ಮಾಡಿ ಇಟ್ಕೊಂಡಿರ್ತಾರೆ. ಅದು ಎಲ್ ಪಿ ಜಿ ಇಟ್ಕೊಂಡಿರಲ್ಲ ಅವರೆಲ್ಲ. ಇಲ್ಲಿ ಅದಕ್ಕೇನಂತಾರೆ ಅವರೆಲ್ಲ ಅದೇ ಇದು ಸೈನ್ಯಕ್ಕೆ ಬೇಕಾಗಿದ್ದು. ಅದು ಏರೋಪ್ಲೇನ್ಗೆ ಜೆಟ್ ಫ್ಯೂಯಲ್ಗೆ ಏನಿರುತ್ತಲ್ಲ ಅಂಥದ್ದನ್ನೆಲ್ಲ ಇಟ್ಕೊಂಡಿರ್ತಾರೆ. ಮನೇಲಿ ಅಡುಗೆ ಮಾಡೋಕ್ಕೆ ಏನು ಎಲ್ ಪಿ ಜಿ ಯೂಸ್ ಮಾಡ್ತೀವೋ ನಾವು, ಅದನ್ನೆಲ್ಲನೂ ರಿಸರ್ವ್ ಇಟ್ಕೊಂಡಿರೋದಿಲ್ಲ ಕಣ್ರಪ್ಪ. ಕಾಮನ್ ಸೆನ್ಸ್ ಅದಕ್ಕೇನ ಹೇಳೋದು, ಸೆನ್ಸ್ ಅನ್ನೋದು ಇಟ್ಕೊಳ್ಳಿ ತಲೆ ಒಳಗೆ ಒಂಚೂರು. ಗೊತ್ತಾದೆ ದಾರಿಲಿ
ಹಾಂ ಇದಕ್ಕಿದ್ದಂಗೆ ತಾರೀಕು ಇವತ್ತು 16 ಅನ್ಸುತ್ತೆ, ಮಂಡೇ. ಯಾ ಮಾರ್ಚ್ ತಿಂಗಳು ಹುಡುಕ್ತಾ ಏನು ಮಾಡಿದ್ರು ಮಳೆ ಇಳಿಯೋಕ್ಕೆ ಅಲ್ಲಿ ಕೆಳಕ್ಕೆ. ಹಂಗೆ ಮನುಷ್ಯರಿಗೆ ಕೈಗೆ ನಿಲುಕದಲೇ ಇರುವಂಥ ಒಂದಷ್ಟು ಇರ್ತವೆ. ಅದು ಬಂದ್ರು ಬಂತು, ಇಲ್ದವ್ರು ಇಲ್ಲ, ಬರ್ಸ್ಕೊಡಕ್ಕೆ ಆಗೋದಿಲ್ಲ ಯಾರಿಗೂ. ಗೊತ್ತಾಯ್ತಾ? ಅದಕ್ಕಂತಾರೆ ಸಾಮಾನ್ಯ ಜ್ಞಾನ ಅಂತ. ಹುಡುಕ್ತಾ ಇದೆ ನೋಡ್ರಿ. ಆ ಕಡೆ ಕೆಲವು ಮೈಸೂರಲ್ಲೆಲ್ಲೋ 1-2 ಹನಿ ಬಿದ್ದುವಂತೆ. ಈ ಕಡೆ ಸಕಲೇಶ್ಪುರಕ್ಕೆ ಹೋಗೋದೆ ನಮ್ಮೂರನ್ನ ಬೈಪಾಸ್ ಮಾಡ್ಕೊಂಡು ಸೂರ್ಯ ಹುಟ್ಟೋ ಡೈರೆಕ್ಷನ್ನಿಂದ ವೆಸ್ಟ್ ಅಂದರೆ ಮುಳುಗ ಡೈರೆಕ್ಷನ್ಗೆ ನಮ್ಮೂರನ್ನ ತಪ್ಪಿಸ್ಕೊಂಡು ಮಳೆ ಬರೀ ಸದ್ದಷ್ಟೇ ಕೊಟ್ಟು ಬತ್ತಾದೆ, ಮಳೆ ಬರೋಕ್ಕೆ ಇಲ್ಲ. ಹಂಗೆ ನಾನು ಹೇಳೋದು, ಬಂದ್ರು ಬಂತು, ಇಲ್ದೋರಿಲ್ಲ. LPGಗೂ ಹಂಗೆ ಆಗಿರೋದು. ಸಿಲಿಂಡ್ರ್ ಇಟ್ಕೊಂಡು ಸಾಲಿಕೆ ಏನೇನೋ ಕಾಂಗ್ರೆಸ್ ಪಾರ್ಟಿ ಜನ ಹೇಳ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಬುದ್ಧಿ ಕೆಟ್ಟೋರ್ ಥರ ನಿಂತಿದ್ದೀರಲ್ಲ ಪಾಪಿಗಳ. ನೀವು ಹೇಳ್ರಲ್ಲ, ಯಾಕೆ ಒಬ್ಬೊಬ್ರು ಒಂದಷ್ಟು ಜನ ಮುಚ್ಚಿಟ್ಕೊಂಡಿದ್ದೀರಾ, ಬುರ್ಕ ಹಾಕೊಂಡು, ಚೀಲ ಹಾಕೊಂಡು, ಬಟ್ಟೆ ಹಾಕೊಂಡು ಮುಚ್ಕೊಂಬಂದಿದ್ದೀರಾ. ಒಂದಷ್ಟು ಜನ ಎಲ್ಲ ಖಾಲಿ ಹಂಗೆ ರೆಡ್ ಕಲರ್ ಕಾಣಿಸ್ತದಲ್ಲ, ಯಾಕೆ? ನನ್ನ ತಲೆಯೊಳಗೆ ಈ ಕ್ವಶನ್ನು ಹುಟ್ಕೊಂಡು ತಕತಯ್ಯತ ಕುಣಿತಾ ಕುಂತದಿಲ್ಲಿ. ಆನ್ಸರ್ ಮಾಡಿ. ಪೊಲೀಸರು ಬಂದ್ಬಿಟ್ಟು ಹೆಂಗಲ್ಲ ತಗೊಂಬಂದ್ರಿ ಇಷ್ಟೊಂದು ಸಿಲಿಂಡ್ರು ಅಂತ ಕೇಳಿದ್ರಿ, ಏನರ ಮಾಡ್ತೀರಿ? ನಿಮ್ಮನ್ನ ಬುಕ್ ಮಾಡ್ಬಿಟ್ಟು ಒಳಗಡೆ ಜೈಲ್ಗೆ ಹಾಕ್ತಾರೆ ಜೋಪಾನ. LPG ಸಿಲಿಂಡ್ರ್ ಟ್ರಾನ್ಸ್ಪೋರ್ಟೇಷನ್ ಬಸ್ಸಲ್ಲಿ ಇದರಲ್ಲಿ ಬೇರೆ ಗಾಡಿಗಳಲ್ಲಿ ಮಾಡಂಗಿಲ್ಲ, ಗೊತ್ತಿಲ್ವ ನಿಮಗೆ? ತಗೊಂಡೇ ಹೋಗಂಗಿಲ್ಲ ನೀವು ಆ ಪಾಜೆನ್ಸಿಗಳಿಗೆ. ಅವರಿಗೆ ನೀವು ಬುಕ್ಕಿಂಗ್ ಅಷ್ಟೇನೆ ಮಾಡಬೇಕು. ಆಮೇಲೆ ಅವರು ಸ್ವಂತದ ಗಾಡಿ ಒಳಗಡೆ ನಿಮ್ಮ ಮನೆಗೆ ತಗೊಬಂದು ತೂಕ ಮಾಡಿ, ಅದು ಕರೆಕ್ಟಾಗಿದೆಯೋ ಇಲ್ವೋ ತೂಕ ಮಾಡಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿ ಕೊಡೋದು. ಇದು ಕಾನೂನು. ನೀವು ತಗೊಂಡೋಗಂಗಿಲ್ಲ. ತಗೊಂಡೋಗಿದ್ದೀರಾ ಅಂದರೆ ಕಾನೂನಿನ ಪ್ರಕಾರ ನೀವು ದೊಡ್ಡ ಅಪರಾಧ ಮಾಡಿದ್ದೀರಾ, ಬುಕ್ ಆಗೋಯ್ತೀರಾ, ಜೈಲಿಗೆ ಕಾಣಬೇಕಾಯ್ತದೆ. ಗೊತ್ತಾಯ್ತಾ? ಅದು ಯಾವ ಕಾಂಗ್ರೆಸ್ ಪಾರ್ಟಿ ಹುಚ್ಚರು ಯಾಕೆ ಕಡೆಯಿಂದ ಸಿಲಿಂಡ್ರ್ ತಗೊಬಂದು ಸಾಲಲ್ಲಿ ನಿಂತ್ಕೊಂಡು ಹಿಂಗೆ ನಾಟಕ ಆಡಿ ಅಂತ ಹೇಳಿದ್ರೆ, ಅದು ಯಾರೋ ಒಂದೊಮ್ಮೆ ಅಳೋಕೆ ಶುರು ಮಾಡಿಬಿಟ್ಲು, ಅಲ್ಲಿ ನಮ್ಮ ಮಕ್ಕಳಿಗೆ ಊಟ ಇಲ್ಲ ಅಂತ. ಸೆನ್ಸ್, ಕಾಮನ್ನು, ಸಾಮಾನ್ಯ ಜ್ಞಾನ ಬರಲಿ, ಒಂಚೂರು ಇರಲಿ. ಒಂದು ಸ್ವಲ್ಪ ದಿನ ಹಳ್ಳಿ ಜನಗಳಿಗೆ ನಾನು ಹೇಳೋದು, ಕಟ್ಟಿಗೆ ಉಪಯೋಗಿಸ್ಕೊಂಡೇ ಅಡುಗೆ ಮಾಡ್ಕೊಂಡು ಬದುಕಿರಿ. ಬತ್ತಾದೆ ಹಡ್ಗ ಬತ್ತಾದೆ ದಾರಿಲಿ ಬರ್ತಿದ್ದೀನಿ. ಒಂದು ಸ್ವಲ್ಪ ದಿನ, ಒಂದು 4-5 ದಿನ ಅಡ್ಜಸ್ಟ್ ಮಾಡ್ಕೊಳಕ್ಕಾಗೋದಿಲ್ವಾ? ಇಂಗ್ಲೀಷಲ್ಲಿ ಬೈಬೇಕು ಅಂತ ಆಸೆ ಆಯ್ತದ ನನಗೆ ಇಂತಿಂಥ ಜನಗಳಿಗೆ. ಯಾವ ಪದ ಬೈತೀನಿ ಅಂತ ನಿಮಗೆ ಗೊತ್ತು. ನನ್ನ ಸುತ್ತಲಿರೋ ಜನಗಳಿಗೆ ಗೊತ್ತು, ಬಾಕಿ ಜನಗಳಿಗೆ ಗೊತ್ತಿರೋಂಗಿಲ್ಲ. ಇಡಿಯಟ್ಗಳು ಅನ್ಬೇಕು, ಇನ್ನೇನಂತಾರೆ ಇಡಿಯಟ್ಗಳೇ. ನಮ್ಮ ಊರಲ್ಲಿ ಹೋಗ್ಬೇಕು ಕೇಳ್ದ ನಾನು ಹೋಟೆಲ್ನ ಹೋದೇ, ಸಿಲಿಂಡ್ರ್ ಬಂದಿಲ್ಲ ವಿಜಿ, ಏನು ಮಾಡೋದು? ಬತ್ತಾದೆ ಅಡ್ಗಲಿ ಇರಪ್ಪ, ಏನು ಹಾರ್ಕ ಬರೋಕ್ಕಾಗ್ತದ ನಿನಗೆ ಅಂತ ಅಂದ್ಬಿಟ್ಟು ಅಂತ ಹೇಳೋ ಒಂದೇ ನೆನ್ನೆ. ಅದನ್ನೇ ನಿಮಗೂ ಹೇಳ್ತೀನಿ, ಒಂದಷ್ಟು ತಿಳ್ಕೊಳ್ಳಿ. ಯಾವುದೋ ಪಾರ್ಟಿ ಜನ ಉತ್ತೇಜನ ಮಾಡ್ತಾರೆ ನಿಮಗೆ ಅಂತ ಅಂದರೆ ಅದಕ್ಕೆ ಬೀಳಬೇಡಿ ಗುಂಡಿಗಳಿಗೆ. ಬಿಸಿಲಲ್ಲಿ ನಿಂತ್ಕೊಂಡು ಸಾಯೋಕ್ಕೆ, ಆ ಬಿಸಿಲಲ್ಲಿ ಸತ್ತೇ ಹೋಗ್ತಿರೋ ಜೋಪಾನ. ಜೀವ ಮೊದಲು ಬೇಕಾ ನಿಮಗೆ, ಪಾರ್ಟಿ ಮೊದಲು ಬೇಕಾ? ಇದು ಇನ್ನೊಂದು ಅಡಿಷನಲ್ ಕ್ವಶನ್. ಆನ್ಸರ್ ಮಾಡಿ. ಆನ್ಸರ್ ಅಂದರೆ ಉತ್ತರ ಕೊಡಿ ಕನ್ನಡದಲ್ಲಿ. ಗೊತ್ತಾಯ್ತಾ? ಸಿಟ್ಟು ಮಾತ್ರ ಅಸಾಧ್ಯ ಬರ್ತದೆ ನನಗೆ. ಆದ್ದರಿಂದ ಸುದ್ದಿಗಳು ಕ್ಯೂ ಅಲ್ಲಿ ನಿಂತಿರಿದ್ದನ್ನು ಅದನ್ನು ಕವರ್ ಯಾಕೆ ಮಾಡ್ತಾರೆ ಇವರು? ಡಿಲೀಟ್ ಮಾಡೋಕ್ಕಾಗೋದಿಲ್ವ? ನ್ಯೂಸು ಟೆಲಿಕಾಸ್ಟ್ ಮಾಡೋ ಈ ಜನಗಳು. ಅದು ಇನ್ನೊಂದು ಕ್ವಶನ್, ದೊಡ್ಡ ಕ್ವಶನ್. ಮಾಡಬೇಕಾಗಿದ್ದು ಮಾಡಿದಲ್ಲೇ ಅನ್ವಾಂಟೆಡ್ ಜಂಕ್ ನ್ಯೂಸ್ ಎಲ್ಲನೂ ಪ್ರಸಾರ ಮಾಡ್ಕೊಂಡು ಕೂತ್ಕೋತಾರಲ್ಲ ಆ TV ಜನಗಳು. ಸಿಟ್ಟು ತಡೆಯೋಕ್ಕಾಗೋದಿಲ್ಲ ನನಗೆ ಇದೆಲ್ಲ ನೋಡ್ತಾ ಇದ್ರೆ.